ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಬಿ ಎಸ್ ನರ್ಸಿಂಗ್, ಬಿ ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸ್ಗಳಿಗೆ ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಮಾಡಿ ಮತ್ತು ಡೇಟ್ ಎಕ್ಸ್ಟೆಂಡ್ ಎಲ್ಲ ಮಾಡಿದ್ರು. ಸೊ ಅದ್ರ ತಕ್ಕನಾಗೆ ಇವಾಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರಿ. ಇವಾಗೇನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಜಿ ಸಿ ಟಿ 4ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಕೊಡೋರೆ ಇದೇ ಇರ್ತದೆ. ಓಕೆ, ಇದೇ ಲಿಂಕು ಅಂದರೆ ಮೀನ್ಸ್ ಇದೇ ನಿಮ್ಮದು ರಿಸಲ್ಟ್ ಫೈನಲ್ ಕೂಡ ಆಗಿರ್ತದೆ, ವರಿ ಮಾಡ್ಕೋಬೇಡಿ. ಸೊ ರಿಸಲ್ಟ್ ನೀವು ಯಾರೆಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಸಿಂಪಲ್ ಆಗಿ ಯಾವ ರೀತಿ ಈ ಹಿಂದೆ ಚೆಕ್ಔಟ್ ಮಾಡ್ಕೊತಿದ್ರಿ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಸೇಮ್ ಅದೇ ರೀತಿ ಈಗಲೂ ಕೂಡ ಹೋಗ್ಬಿಟ್ಟು ಏನು ಮಾಡ್ಬೋದು, ನೀವು ಫೋರ್ತ್ ರೌಂಡು ಕೂಡ ಸಿ ಟಿ ನಂಬರು ಮತ್ತು ಡೇಟ್ ಆಫ್ ಬರ್ತ್ ತಗೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ಚೆಕ್ ಅಂತ ಕೊಡಿ. ಆಲ್ಮೋಸ್ಟ್ ನೋಡಿ, ಈ ಸರ್ತಿ ನಾನು ಹೇಳ್ದಂಗೆ ಗೌರ್ಮೆಂಟ್ ಕಾಲೇಜು ಕೂಡ ಇನ್ಕ್ರೀಸ್ ಆಗಿದ್ದು, ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಗೌರ್ಮೆಂಟ್ ಸೀಟ್ ಸಿಕ್ಕಿರ್ತವೆ ನಿಮಗೆ. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಜಿ ಸೀಟ್ ಹಾಕೊಂಡಿದ್ರೆ ಅವು ಕೂಡ ಸಿಕ್ಕಿರ್ತವೆ. ಜಿ ಪಿ ಸೀಟ್ ಸಿಕ್ಕಿತ್ತಂದರೆ ಫೀಸ್ ಸಿಕ್ಕಾಪಟ್ಟೆ ಆಗ್ತದೆ, ನೆನ್ಪಿಟ್ಕೋರಿ. ಜಿ ಪಿ ಸೀಟ್ ಮೀನ್ಸ್ ಅಂದ್ಬಿಟ್ಟು 1 ಲಕ್ಷ ಮೇಲೆ ಇರ್ತವೆ ಫೀಸು. ಓಕೆ, 1 ಲಕ್ಷ ಮೇಲ್ಗಡೆ ಇರ್ತಕ್ಕಂಥ ಫೀಸ್ ಆಲ್ಮೋಸ್ಟ್ ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಅವಾಯ್ಡ್ ಮಾಡಿ. ಓಕೆ, ಯಾಕಂತಂದರೆ ಫೀಸೇ 1 ಲಕ್ಷ ಮೇಲೆ ಅಂತಂದರೆ ಇನ್ನೂ ಅಲ್ಲಿ ಹೋದಾಗ ಇನ್ನೂ ಕೂಡ ಜಾಸ್ತಿ ಕೇಳ್ತಾರೆ. ಆ ರೀತಿ ಏನಾದರೂ ಹುಡುಗರು ಇತ್ತಂತಂದರೆ ನಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಇನ್ನೂ ಕೂಡ ಕಡಿಮೆ ಇರ್ತಕ್ಕಂಥ ಫೀಸ್ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ವಾಟ್ಸಪ್ ಗ್ರೂಪ್ಗೆ ಬೇಕಾದ್ರೆ ಜಾಯ್ನ್ ಆಗಿ. ಬಿ ಎಸ್ ನರ್ಸ್ ಸ್ಟೂಡೆಂಟ್ ಹೇಳ್ತಿದ್ದೆ ಎಸ್ಪೆಷಲಿ, ಆಯಿತಾ. ಸೊ ಎನಿವೇ ರಿಸಲ್ಟ್ ಅಂತ ಬಂದಿದೆ. ಡೈರೆಕ್ಟ್ ಲಿಂಕ್ ನಿಮ್ಗೆ ಲಿಂಕ್ ಬೇಕಂತಂದರೆ ಕೆ ವೆಬ್ಸೈಟಲ್ಲಿ ಹೋದ್ರೂ ಕೂಡ ಸಿಗ್ತದೆ, ವಾಟ್ಸಪ್ ಚಾನಲ್ ಕೂಡ ಸಿಗ್ತದೆ. ಓಕೆ ಸರಿ, ಕಂಗ್ರ್ಯಾಚುಲೇಷನ್ ಯಾರೆಲ್ಲ ಸಿಕ್ಕಿದೆಯೋ. ಆ್ಯಂಡ್ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ಆ್ಯಂಡ್ ಅದ್ರ ಕೊಟ್ಟಿದ್ರೆ ನೋಡಿ, ಈ ರಿಸಲ್ಟ್ನ ಹೋಗ್ಬಿಟ್ಟು ಕೆಳಗಡೆ ನೋಡಿ ಯಾವ ಫೈನಲ್ ರಿಸಲ್ಟ್ ಬರ್ತಂದರೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ಕಾಣಿಸ್ತಿದೆ ನೋಡಿ. ಡೇಟ್ ಕೊಟ್ಟವ್ರೆ ಆಫ್ಟರ್ 1 PM ಅಂತ ಕೊಟ್ಟವ್ರು. ಅಂತಂದರೆ ಇವತ್ತೇ ಕೊಡ್ತಾರೆ, ಅಂದರೆ ಇವತ್ತೇ ಮಧ್ಯಾಹ್ನ ನಿಮ್ಗೆ ಏನು ಮಾಡ್ತಾರೆ, ಇವತ್ತೇ ಏನು ಮಾಡ್ತಾರೆ, ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ನಿಮ್ಗೆ ಏನಾದರೂ ಇನ್ ಕೇಸ್ ಕಂಪ್ಲೇಂಟ್ಸ್ ಇತ್ತು ಅಂದರೆ 11 ಗಂಟೆ ಒಳಗಡೆ ನೀವು ಏನು ಮಾಡ್ಬೋದು, ನೀವು ಕಂಪ್ಲೇಂಟ್ಸ್ನ ಮಾಡ್ಬೋದು. ಓಕೆ, ಸೊ ಎನಿವೇ ಏನೇ ಆಗಲಿ, ಈಗ ಸದ್ಯಕ್ಕೆ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಹೋಗಿ ಸಿಕ್ಕಿದೆ ಅಂತಂದರೆ ಈಗ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. 1 ಗಂಟೆ ರಿಸಲ್ಟ್ ಬರುತ್ತೆ ನೋಡಿರಿ. 1 ಗಂಟೆ ರಿಸಲ್ಟ್ ಬಂದ ತಕ್ಷಣ ಪೇಮೆಂಟ್ ಮಾಡಿ ಮತ್ತು ಅಡ್ಮಿಷನ್ ಆರ್ಡ್ರಲ್ಲ ಕನ್ಫರ್ಮೇಷನ್ ಸ್ಲಿಪ್. ಓಕೆ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು ಅಡ್ಮಿಷನ್ ಹೋಗಲಿಕ್ಕೆ ಟೈಮ್ ಡೇಟ್ ಯಾವಾಗಂತ ಕೊಡ್ತಾರೆ, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಎನಿವೇ ಕಂಡ್ರು, ಕಂಗ್ರ್ಯಾಚುಲೇಷನ್ ಯಾರೆಲ್ಲ ಸೀಟ್ ಸಿಕ್ಕಿದೆ. ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ, ಆಯಿತಾ. ಸೊ ಅಲ್ಲಿವರೆಗೆ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.